ಸರ್ ನಿನ್ನೆ ಕಾಂಗ್ರೆಸ್ ಅವರು ಹಸುಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು. PC ಮೋಹನ್ ಅವರು ಈಗಾಗಲೇ ಕೂಡ ನಿಮ್ಗೆ ಹಸುಗಳನ್ನು ಕೊಟ್ಟಿದ್ದಾರೆ. BJP ಅವರು ತಮ್ಮ ಹಸುಗಳಿಗೆ ಈಗಾಗಲೇ ಪೂಜೆಯನ್ನು ಮಾಡಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಅವರು ಹಸು ತರ್ತಾರಂತ ನಮಗೆ ದೇವ್ರ ಸತ್ವಾಗ್ಲಿ ಗೊತ್ತಿಲ್ಲ. ಕಾರಣ ಎಲ್ಲಿದೆಯಾ ಹಸುಗಳನ್ನ ಹುಷಾರಾಗಿ ನೋಡ್ತಾ ಇದೆಯಾ ನೋಡಪ್ಪ, ಡಾಕ್ಟ್ರ್ ಯಾರು ಚೆಕ್ ಮಾಡ್ತಾರೆ ಅಂತ ಕೇಳಿದ್ರು ಅಷ್ಟೇ. ಇನ್ನು ಹಳ್ಳಿಯವರು ಬಂದೆ ಅಂತ ಹೇಳಿದ್ರು. ಅಲ್ಲೇ ಒಂದು ಅರ್ಧ ಗಂಟೆನೇ ಕಾಯ್ತಾ ಇದ್ದೀವಿ. ಮುಂದೆ ಒಂದು ಮೆಟಾಡೋರು ಬಂದಿದ್ರು. ಸಾಹೇಬ್ರು ಬರ್ತಾರೆ ಮುಂದೆ ಗಾಡಿ ಅಂತ ಹೇಳಿದೆ. ನಿನಗೆ ಹಸ ತಗೊಂಬರ್ತಾ ಇರೋದಯ್ಯ ಅಂತಾನೆ. ನನಗೆ 5 ನಿಮಿಷ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಗಿಲ್ಲ. ಏನಪ್ಪ ಇದು ಚಕ್ಕಂದ ಶೇಕ್ ಕೊಟ್ಬಿಟ್ರು ನಮಗೆ ಅಂತ. ಆಮೇಲೆ ನೋಡಿದ್ರೆ ನಿನಗೆ ಇಟ್ಕೊಳ್ಳೋ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನಂದರೆ, ನನ್ನ ವಿಷಯದಲ್ಲಿ ಬಂದ್ಬಿಟ್ಟು ಈ ಥರ ಆಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು. ನನಗಾಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು. ಸುಮಾರು ಕಮ್ಮಿ ಒಂದು 40 ವರ್ಷದಿಂದ ಇಲ್ಲಿ ನಮ್ಮ ತಾತ ಕಾಲದಿಂದ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಆದಮೇಲೆ ನಾನು ಇಲ್ಲಿ ಡೇರಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಇವಾಗ ಏನಂದರೆ ನಮಗೆ ಸಾಹೇಬರಿಗೆ ಒಂದು ವಂದನೆ ತಿಳಿಸ್ತೀನಿ. ಇವಾಗ ಅಮೌಂಟು ಅಶೋಕ್ ಸರ್ ಬಂದ್ಬಿಟ್ಟು 1 ಲಕ್ಷ ಕೊಟ್ಟವ್ರೆ. ಇದು ಏಟಾಗಿರೋದು ಹಸನ ಬಂದ್ಬಿಟ್ಟು ಕಡೆಗೆ ಎಲ್ಲಿ ಮಾರಕ್ಕೆ ಹೋಗ್ಬೇಡ, ಅದು ತಿರುಗಿ ಹಾಲು ಕೊಡೋಕ್ಕೆ ಸಾಧ್ಯ ಅಲ್ಲ. ಅದನ್ನ ಹುಷಾರಾಗಿ ಜಾಪರ್ನಾಗಿ ಸಾಕ್ಬೇಕು ನೀನು, ಅದಕ್ಕೆ ಕೊಟ್ಟಿರೋದು ದುಡ್ಡು. ಜಗಳ ಏನಿಲ್ಲ ಸರ್, ಅವನಿಗೆ ನೋಡಿದೀವಿ ಇಲ್ಲೇ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ ಅವನಿಗೆ ಅವನು ನೋಡಿ, ಇಲ್ಲಿ ಒಂದು ಬೇಗ ಅಂಗಡಿ ಇದೆ, ಅಲ್ಲಿ ಇದೆ. ಅವನು ಬೇಗೆಲ್ಲ ತುಂಬಿಕೊಂಡು ಹೋಗೋವನು ಸೈಕಲಲ್ಲಿ. ಅವನು ಮೆಂಟ್ಲಲ್ಲ ಅವನು ಸುಳ್ಳು. ಮೆಂಟ್ಲಿಗೆ ಬಂದ್ಬಿಟ್ಟು ಹೆಂಗೆ ಸರ್ ಕೆಲಸ ಕೊಟ್ಟ ಅವನು ಬೇಗ ಅಂಗಡಿ ಅವನು ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಹೆಂಗೆ ಇಟ್ಕೊಂಡ ಮೆಂಟ್ಲಿಗೆ